ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈಗ ಹೈಕಮಾಂಡ್ ಬುಲಾವ್ ನೀಡಿದೆ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಕಮಾಂಡ್ ಮುಂದೆ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದ ವರದಿಯನ್ನು ಕೊಡಬೇಕಾಗುತ್ತೆ. ಚಿನ್ನಸ್ವಾಮಿ ಕಾಲ್ತುಳಿತದಲ್ಲಿ 11 ಮಂದಿ ಸಾವಾಗಿದ್ದ ಪ್ರಕರಣದಲ್ಲಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ನಾಳೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪಕ್ಷದ ವರಿಷ್ಠರನ್ನು ಭೇಟಿಯಾಗ್ತಾರೆ. ಭೇಟಿಯಾಗಿ ಇಡೀ ಈ ಪ್ರಕರಣದ ವರದಿಯನ್ನು ಸಲ್ಲಿಸಬೇಕಾಗಿದೆ. ಸದ್ಯಕ್ಕೆ ದೆಹಲಿಯಲ್ಲೇ ಇದ್ದಾರೆ DCM DK ಶಿವಕುಮಾರ್. ಬಟ್ ಅವರೇನೋ ಈಗ ಹೈಕಮಾಂಡ್ ಭೇಟಿ ಆಗಲ್ಲ, 18ನೇ ತಾರೀಕು ಬಂದು ಭೇಟಿ ಆಗ್ತೀನಿ ಅಂತೇನೋ ಹೇಳಿದ್ದಾರೆ. ನನ್ನ ಬೇರೆ ಕೆಲಸದ ಮೇಲೆ ನಾನು ಬಂದಿರೋದು ಅಂತ. ಬಟ್ ಸಿದ್ದರಾಮಯ್ಯನವರಂತೂ ನಾಳೆ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರು AICC ಅಧ್ಯಕ್ಷರು ಅಥವಾ ರಾಹುಲ್ ಗಾಂಧಿ ಇವ್ರ ಮುಂದೆ ವರದಿ ಕೊಡಬೇಕಾಗುತ್ತೆ. ಈಗ ಕಾಲ್ತುಳಿತ ದುರಂತವನ್ನು ಗಂಭೀರವಾಗಿ ಪರಿಗಣಿಸಿದೆ ಹೈಕಮಾಂಡ್. ಸರ್ಕಾರದ ಬಳಿ ವಿವರಣೆಯನ್ನು ಕೇಳಿದ್ದಾರೆ ದೆಹಲಿಯ ವರಿಷ್ಠರು. ಹಾಗಾಗಿ ನಾಳೆ ದುರಂತದ ಬಗ್ಗೆ ಖುದ್ದು ವಿವರಣೆಯನ್ನು ನೀಡಲಿದ್ದಾರೆ ಮುಖ್ಯಮಂತ್ರಿಗಳು. ತಪ್ಪಾಗಿದ್ದೆಲ್ಲಿ, ಅನಾಹುತ ಆಗಿದ್ದು ಹೇಗೆ ಅಂತ ಈಗ ಇವರು ವಿವರಣೆಯನ್ನು ಕೊಡಬೇಕಾಗುತ್ತೆ. ಏಕೆಂದರೆ ಇಷ್ಟೆಲ್ಲ ಆಗಿ 11 ಜನ ಸತ್ತ ನಂತರವೂ ಕೂಡ ಹೈಕಮಾಂಡ್ ಸುಮ್ಮನೆ ಕೂತಿದೆ ಅಂತ ಅನ್ನಿಸ್ಕೋಬಾರ್ದಲ್ಲ. ಹಾಗಾಗಿ ಒಂದು ವರದಿಯನ್ನು ಪಡಿತಾರೆ. ಯಾರು ಕೊಡ್ತಕ್ಕಂಥದ್ದು ವರದಿಯನ್ನು? ಮುಖ್ಯಮಂತ್ರಿಗಳು ಕೊಡುವಂಥದ್ದು. ಬಟ್ ಈ ವರದಿಗಿಂತ ತನಿಖಾ ತಂಡಗಳು ಕೊಡ್ತಕ್ಕಂಥ ವರದಿ ಬಹಳ ಮುಖ್ಯವಾಗುತ್ತೆ. ತನಿಖಾ ತಂಡಗಳು ಕೊಡ್ತಕ್ಕಂಥ ವರದಿ ಅದು ಸತ್ಯಾಂಶದಿಂದ ಕೂಡಿರ್ತದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರನ್ನ ಪಡ್ಕೊಳ್ಳೋಣ. ರವೀಶ್, ಈಗ ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಬುಲಾವ್ ನೀಡಿರ್ತಕ್ಕಂಥದ್ದು ಕೇವಲ ಇದೊಂದು ಕಾಲ್ತುಳಿತ ಪ್ರಕರಣದ ಬಗ್ಗೆ ವರದಿಯನ್ನು ಪಡೆಯೋದಕ್ಕೆ, ವರದಿ ಪಡೆದ ನಂತರ ಹೈಕಮಾಂಡ್ನ ಮುಂದಿನ ನಡೆ ಏನಾಗಿರಬಹುದು ಅಂತ? ಅರವಿಂದ್, ದೇಶವ್ಯಾಪಿ ಒಂದು ಘಟನೆ ಬಗ್ಗೆ ಸಾಕಷ್ಟು ಒಂದು ರೀತಿಯಲ್ಲಿ ವ್ಯಾಪಕವಾಗಿ ಟೀಕೆ ಆಕ್ರೋಶಗಳು ಕೂಡ ವ್ಯಕ್ತ ಆಗಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಸರ್ಕಾರ ಜವಾಬ್ದಾರಿ ಹೊರೋದಕ್ಕೆ ಎಲ್ಲೋ ಒಂದು ಕಡೆ ಮುಂದೆನೂ ಬರ್ತಾ ಇಲ್ಲ ಮತ್ತು ಅದನ್ನು ಒತ್ಕೊಳ್ತಾನೂ ಇಲ್ಲ. ಇದು ಅಧಿಕಾರಿಗಳ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು ಅಲ್ಲಾಗಿರ್ತಕ್ಕಂಥದ್ದು ಅನ್ನೋ ಹೇಳಿಕೆಗಳನ್ನೇ ಕೊಡ್ತಾ ಬಂದಿದೆ. ಅಂದರೆ ಸರ್ಕಾರದಲ್ಲಿ ಒಂದು 2 ಸಚಿವರನ್ನ ಬಿಟ್ಟರೆ ಇನ್ಯಾರೊಬ್ಬರು ಕೂಡ ಇದು ನಮ್ಮ ಜವಾಬ್ದಾರಿ, ನಮ್ಮ ಹೊಣೆಗಾರಿಕೆ ಅಂತಲೂ ಕೂಡ ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಜೊತೆಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಒಂದು ಸರ್ಕಾರ ನಡೆದುಕೊಂಡಿರ್ತಕ್ಕಂಥ ರೀತಿ ಮತ್ತು ಅದರ ಪ್ರಕ್ರಿಯೆಗಳು ಮತ್ತು ಆ ಒಂದು ಕಾಲ್ತುಳಿತಕ್ಕೂ ಮುನ್ನ ಆಗಿರ್ತಕ್ಕಂಥ ಪ್ರಿಪ್ರೇಷನ್ ಇದೆಲ್ಲ ಬಗ್ಗೆಯೂ ಕೂಡ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತ ಆಗ್ತಾ ಇತ್ತು. ಆ ಕಾರಣಗಳಿಗೋಸ್ಕರವಾಗಿ AICC ಮೊದಲ ದಿನದಿಂದಲೂ ಕೂಡ ಒಂದು ರೀತಿಯಲ್ಲಿ ಅಬ್ಸರ್ವ್ ಮಾಡ್ತಾ ಇತ್ತು, ಕೆಲ ವರದಿಗಳನ್ನು ಕೂಡ ಪ್ರಾಥಮಿಕವಾಗಿ ಪಡೆದಿತ್ತು. ಈಗ ಖುದ್ದು CM ಸಿದ್ದರಾಮಯ್ಯ ಅವರಿಂದಲೇ ಒಂದು ರೀತಿಯಲ್ಲಿ ವಿವರಣೆ ಪಡೆಯೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಮುಂದಾಗಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ನಾಳೆ CM ಸಿದ್ದರಾಮಯ್ಯ ಅವರು ಹೈಕಮಾಂಡ್ ವರಿಷ್ಠರನ್ನ ಭೇಟಿಯಾಗಿ ಅಲ್ಲಿಂದ ಇಲ್ಲಿ ತನಕ ಏನೆಲ್ಲ ಆಯಿತು ಅದರ ವಿವರಣೆಗಳನ್ನೆಲ್ಲ ಕೊಡ್ತಾರೆ. ಅಂದರೆ ಪರ್ಮಿಷನ್ ಕೊಟ್ಟವ್ರು ಯಾರು, ಈ ಪ್ರಶ್ನೆ ಕೇಳಿ ಬರ್ತಾ ಇದೆ. ಅಂದರೆ ಇದು ನಮ್ಮ ತಪ್ಪಿಲ್ಲ, ಪೊಲೀಸರು ತಪ್ಪು ಅನ್ನೋದಷ್ಟೇ ಹೇಳ್ತಾ ಇದ್ದಾರೆ ಹೊರತು ಸರ್ಕಾರದ ಯಾವುದೇ ರೀತಿಯ ಅನುಮತಿ ಇಲ್ಲದೆ ಇಷ್ಟು ದೊಡ್ಡ ಕಾರ್ಯಕ್ರಮಗಳನ್ನು 2 ಕಡೆಗಳಲ್ಲಿ ಆಯೋಜನೆ ಮಾಡೋದಕ್ಕೆ ಬರುತ್ತಾ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಹಾಗಾಗಿ ಸರ್ಕಾರದ ಅನುಮತಿ ಮೇರೆಗೆ ಅಧಿಕಾರಿಗಳು ಮಾಡಿರ್ಬೋದು, ಆ ಸಂದರ್ಭದಲ್ಲಿ ಲೋಪದೋಷಗಳು, ಭದ್ರತಾ ಲೋಪದೋಷಗಳು ಆಗಿರ್ಬೋದು. ಆದರೆ ಈ ಅನುಮತಿ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಇರ್ತಕ್ಕಂಥದ್ದು. ಪೊಲೀಸ್ ಇಲಾಖೆ ಮತ್ತು IAS ನಡುವಿನ ಒಂದು ರೀತಿಯಲ್ಲಿ ಗುದ್ದಾಟ ಮತ್ತು ಅವರ ನಡುವಿನ ಸಮನ್ವಯ ಕೊರತೆ ಏನಿದೆ ಅದು ಕೂಡ ಒಂದು ರೀತಿಯಲ್ಲಿ ಲೋಪದೋಷಗಳಲ್ಲಿ ಎದ್ದು ಕಾಣ್ತಾ ಇದೆ. ಆದರೆ ಇದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಗೃಹ ಸಚಿವರು ಹ್ಯಾಂಡ್ಲ್ ಮಾಡೋದ್ರಲ್ಲೂ ಕೂಡ ಎಡವಿದಾರಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಆ ಕಾರಣಗಳಿಗೋಸ್ಕರವಾಗಿ ರಾಜಕೀಯವಾಗಿ ಏನೆಲ್ಲ ಒಂದು ಆಕ್ಷನ್ಗಳನ್ನು ನಾವು ತಗೊಂಡಿದ್ದೇವೆ ಅದನ್ನು ಎದುರಿಸೋದಕ್ಕೆ ಅನ್ನೋದು ಒಂದು, ಜೊತೆಗೆ ಕಾನೂನಾತ್ಮಕವಾಗಿ ಏನೆಲ್ಲ ಪ್ರಕ್ರಿಯೆಗಳು ರಾಜ್ಯ ಸರ್ಕಾರ ನಡೀತಾ ಇದೆ ಅನ್ನೋದು ಒಂದು, ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಯಾರ ತಪ್ಪು ಅನ್ನೋದನ್ನ ಏನಾದರೂ ಹೈಕಮಾಂಡ್ ಮುಂದೆ CM ಸಿದ್ದರಾಮಯ್ಯ ಅವರು ವಿವರಿಸ್ತಾರ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಹಾಗಾಗಿ ಹೈಕಮಾಂಡ್ ಮುಂದೆ ಕೊಡ್ತಕ್ಕಂಥ ವರದಿ ಏನಿದೆ ಅದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಅದರ ಆಧಾರದ ಮೇಲೆ ಹೈಕಮಾಂಡ್ನ ಬೇರೆ ಬೇರೆ ರೀತಿಯ ಆಕ್ಷನ್ ಏನಾದರೂ ಇರುತ್ತಾ ಅಥವಾ ಅಲ್ಲಿಗೆ ತಣ್ಣಗೆ ಮಾಡುತ್ತಾ ಅನ್ನೋದು ಕೂಡ ಕಾದು ನೋಡಬೇಕು. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ರವೀಶ್. ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಈಗ ನಾಳೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾ ಇದ್ದಾರೆ, ಒಂದಷ್ಟು ವಿವರಣೆಯನ್ನು ಕೊಡ್ತಾರೆ. ಬಟ್ ಹೈಕಮಾಂಡ್ ಪಾರದರ್ಶಕವಾಗಿ ವಿಚಾರವನ್ನು ತಿಳ್ಕೋಬೇಕು ಅಂದರೆ ತನಿಖಾ ವರದಿಯನ್ನು ಕೇಳಬೇಕು. ಸಿದ್ದರಾಮಯ್ಯನವರು ಈಗ ಮೀಡಿಯಾ ಮುಂದೆ ಏನೇನು ಮಾತಾಡಿದ್ದಾರೆ ಅದನ್ನೇ ಹೈಕಮಾಂಡ್ ಮುಂದೆನೂ ಹೇಳ್ತಾರೆ. ಅಲ್ಲಿಗೆ ವಿಚಾರ ಗೊತ್ತಾಗಿದ್ದಂಗೆ ಸಿದ್ದರಾಮಯ್ಯನವರು ಹೇಳ್ತಾರೆ, ನಾನು ಇಲ್ಲದೇ ಇರೋ ಜಾಗದಲ್ಲಿ ಏನಾದರೂ ಘಟನೆ ಆದರೆ ನನಗೂ ಅದಕ್ಕೂ ಏನು ಸಂಬಂಧ ಅಂತಾರೆ.